ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾವು ಆಂಧ್ರ ಪ್ರದೇಶ್ ಟ್ರಿಪ್ ಬಂದಿದ್ದೀವಿ. ಒಂದು ದಿವಸದ ಟ್ರಿಪ್ ಆಯಿತು. ಏನೆಲ್ಲ ನೋಡಿದ್ವಿ, ಏನೆಲ್ಲ ನೋಡುವಂಥ ಜಾಗಗಳಿದೆ, ಈ ಟ್ರಿಪ್ಪಿಗೆ ನಮಗೆ ಎಷ್ಟು ಖರ್ಚಾಯಿತು, ಎಲ್ಲದರ ಬಗ್ಗೆನೂ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಈಗ ನಾವು ನಂದ್ಯಾಲ ಅನ್ನೋ ಜಾಗದಲ್ಲಿದ್ದೀವಿ. ಇಲ್ಲಿ ಮಹಾನಂದಿಯ ದೇವಸ್ಥಾನ ತುಂಬ ಫೇಮಸ್ಸು. ಅದನ್ನು ನೋಡ್ಕೊಂಡು ಬಂದ್ವಿ. ಬರುವಾಗ ದಾರಿಯಲ್ಲಿ ಯಾಗಂಟಿ ಅನ್ನೋ ಜಾಗದಲ್ಲಿ ಉಮಾಮಹೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿರುವಂಥದ್ದು, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದೆಲ್ಲವನ್ನು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲನೇಷನ್ಗಳನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಜಾಗ ನೋಡೋಕ್ಕಿದೆ, ಎರಡೆರಡೇ ದಿನ ನೋಡಿದಂತಹ ಜಾಗಗಳನ್ನು ಒಟ್ಟು ಸೇರಿಸಿಬಿಟ್ಟು ನಾನು ನಿಮಗೆ ಎಲ್ಲವನ್ನು ವಿವರಣೆ ಕೊಡ್ತೀನಿ. ಇವತ್ತು ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಈಗ ನಾನು 6:36 ನಾವು ಶ್ರೀಶೈಲಕ್ಕೆ ಹೊರಟಿದ್ದೀವಿ. ಇಲ್ಲಿಂದ 200 ಚಿಲ್ಲರೆ ಕಿಲೋಮೀಟರ್ ದೂರ ಇದೆ ಶ್ರೀಶೈಲ. ಅಲ್ಲಿಗೆ ಹೋಗಿ ಶ್ರೀಶೈಲ ನೋಡ್ಕೊಂಡು ಬರ್ತೀವಿ. ಹಾಗೆ ನಾವು ನಿನ್ನೆ ನೋಡಿರುವಂತಹ ಜಾಗ, ಇವತ್ತಿನ ಶ್ರೀಶೈಲ ಎಲ್ಲನೂ ಸೇರಿಸಿಬಿಟ್ಟು ನಿಮಗೆ ನಾನು ಏನೇನು ನೋಡಬೇಕು, ಏನೇನಿತ್ತು, ಹೇಗಿತ್ತು, ಎಲ್ಲದರ ಬಗ್ಗೆ ಅಲ್ಲಿಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗೋರಿಗೆ ಉಪಯೋಗ ಆಗುತ್ತೆ ಅಲ್ವಾ? ಯಾರು ಆಂಧ್ರ ಪ್ರದೇಶ ಟ್ರಿಪ್ ಹೋಗಬೇಕು ಅಂತಿರ್ತೀರಿ, ಅವ್ರಿಗೆ ಉಪಯೋಗ ಆಗಲಿ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಬಂದಿರುವಂಥದ್ದು, ಯಾವಾಗಲೂ ನಾನು ಹೇಳ್ತಾ ಇರೋದಲ್ಲ, ನಿರ್ಮಲಾ ಟ್ರಾವೆಲ್ಸಲ್ಲಿ. ಯಾವ ಸ್ಪಾನ್ಸರ್ ವಿಡಿಯೋನೂ ಅಲ್ಲ. ನಾವು 36 ವರ್ಷಗಳಿಂದ ನಿರ್ಮಲಾ ಟ್ರಾವೆಲ್ಸಲ್ಲಿಯೇ ಎಲ್ಲ ಟೂರ್ಗಳನ್ನು ಹೋಗ್ತೀವಿ. ಯಾಕಂದರೆ ನಮಗೆ ತುಂಬ ಇಷ್ಟ ಆಗುವಂತಹ ಗ್ರೂಪ್ ಅದು. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ನಾವು ನಿರ್ಮಲಾ ಟ್ರಾವೆಲ್ಸಲ್ಲೇ ಹೋಗ್ತೀವಿ. ಈ ಟ್ರಿಪ್ಪಿಗೆ ನಮಗೆ ಒಬ್ಬರೊಬ್ಬರಿಗೆ 41,000 ಚಿಲ್ಲರೆ ಬಿತ್ತು. 10 ದಿನದ ಟ್ರಿಪ್ ಇದು. ಬೆಂಗಳೂರಿಂದ ಹೊರಟು ಆಂಧ್ರ ಪ್ರದೇಶ ಎಲ್ಲ ಸುತ್ತಕೊಂಡು ವಾಪಸ್ ಬೆಂಗಳೂರಿಗೆ ಬರುವಂಥದ್ದು. ಅದರಿಂದ ಯಾರು ಹೋಗ್ಬೇಕಂತಿದ್ರು ನಿಮ್ಮ ಇಷ್ಟ, ನಿಮ್ಗೆ ಇಷ್ಟವಾದಂತಹ ಪ್ಯಾಕೇಜ್ ಟೂರ್ಗಳಲ್ಲಿ ನೀವು ತಿರುಗ್ಬೋದು. ನಾವು ತಿರುಗುವಂಥದ್ದು ಯಾವಾಗಲೂ ನಿರ್ಮಲಾ ಟ್ರಾವೆಲ್ಸಲ್ಲಿ. ಹಾಗಾಗಿ ನಾವು ನಿನ್ನೆ ನೋಡಿದ 2 ಜಾಗಗಳು ತುಂಬ ಚೆನ್ನಾಗಿತ್ತು. ಅದನ್ನು ನಿಮಗೆ ಹೇಳ್ತಾ ಬನ್ನಿ. ಇವತ್ತೇನು ನೋಡ್ತೀನಿ ಅಂತ ಹೇಳಿದರೆ ಶ್ರೀಶೈಲಕ್ಕೆ ಹೋಗ್ತೀವಿ. ತುಂಬ ರಶ್ ಇದೆಯಂತೆ. ಏನೇನಾಗುತ್ತೆ ಎಲ್ಲದ್ರ ಬಗ್ಗೆನೂ ನಾನು ನಿಮಗೆ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಹೀಗೆ ಸಿಗ್ತಾ ಇರೋಣ. ಈ ಆಂಧ್ರ ಪ್ರದೇಶ್ ಟ್ರಿಪ್ಪಲ್ಲಿ ಸ್ವಲ್ಪ ಜರ್ನಿ ಜಾಸ್ತಿ ಇರುತ್ತೆ, ಸ್ವಲ್ಪ ಹೆಕ್ಟಿಕ್ಕೇ ಆಗುತ್ತೆ. ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡಬೇಕಲ್ವ, ಎಲ್ಲ ದೇವಸ್ಥಾನಗಳನ್ನೇ ವಿಸಿಟ್ ಮಾಡ್ತೀವಿ ಇದರಲ್ಲಿ. ಹಾಗಾಗಿ ಬಸ್ಸಲ್ಲಿ ನಮಗೆ ಬೇಕಾದಷ್ಟು ಗೇಮ್ಸ್ಗಳನ್ನು ಆಟ ಆಡಿಸ್ತಾರೆ ನಮ್ಮ ಗೈಡು. ಬೇರೆ ಬೇರೆ ರೀತಿಯ ಮನೋರಂಜನೆಗಳನ್ನು ಕೊಡ್ತಾ ಇರ್ತಾರೆ, ಫಿಲ್ಮ್ ಹಾಕ್ತಾ ಇರ್ತಾರೆ. ಆಮೇಲೆ ಬೇರೆ ಬೇರೆ ರೀತಿಯ ಆಟ, ನಾವು ಹಾಡು ಹೇಳ್ಬೋದು, ಹೀಗೆ ನಡೀತಾ ಇರುತ್ತೆ. ಬಸ್ಸಲ್ಲಿ ಎಂಜಾಯ್ ಮಾಡಿಕೊಂಡು ಹೇಗೆ ಹೊತ್ತು ಕಳಿತೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾನೀಗ ಹೋಗ್ತಾ ಬಸ್ಸಲ್ಲಿ ಏನೇನು ನಡೀತಾ ಇದೆ ನೋಡಿ, ಗೇಮ್ ಆಡಿಸ್ತಾ ಇರೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಖತ್ತು ಮಜಾ ಸಿಕ್ಕತ್ತೆ. ಯಾರು ಔಟ್ ಆಗ್ತಾರೋ ಗೋವಿಂದ, ನೀವು ಗೋವಿಂದ ಗೋವಿಂದ ಅಂತ ಹೇಳ್ತಾರೆ. ಕೇಳಕ್ಕೆ ಮಜಾ. ಅದು ನಂಬರ್ ಗೇಮ್ಸ್, ಅವೆಲ್ಲ ಲಕ್ಕಿ ಗೇಮ್ಸು. ಸೋತರೆ ಗೋವಿಂದನೋ ಗೋವಿಂದ ಹೇಳಿಸ್ತಾರೆ, ಕೇಳಿ. ಜೊತೆಗೆ ಯಜಮಾನರ ಹಾಡು ಕೇಳಿ ಬಸ್ಸಲ್ಲಿ. ಆಂಧ್ರ ಪ್ರದೇಶದ ರಾಯಲಸೀಮೆ, ಈ ಕರ್ನೂಲು, ನಂದ್ಯಾಲ ಕಡೆ ಎಲ್ಲ ಹಸಿರು ಕಣ್ಣಿಗೆ ಸ್ವಲ್ಪ ಕಮ್ಮಿ ಕಾಣುತ್ತೆ. ಬೆಟ್ಟ ಗುಡ್ಡ, ಬರೀ ಬಂಡೆ 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 ಏರಿಯಾಗಳೇ ಜಾಸ್ತಿ ಕಾಣುತ್ತೆ ನಿಮಗೆ ಹೋಗುವಾಗ. ಎಲ್ಲ ರೀತಿಯೂ ಸಿಗುತ್ತಲ್ವ. ಹಾಗೆ ನಾನು ಹೇಳಿದ್ನಲ್ಲ, ನಾವೀಗ ಯಾಗಂಟಿಯ ಉಮಾಮಹೇಶ್ವರ ಟೆಂಪಲ್ಲಿಗೆ ಹೋಗಿದ್ವಿ. ಅದನ್ನು ನಿಮಗೆ ನಾನು ವಿವರಿಸ್ತೇನೆ. ಅಗಸ್ತ್ಯ ಮುನಿ ಅಲ್ಲಿ ಶಿವನಿಗೆ ತಪಸ್ಸು ಮಾಡಿದ್ರಂತೆ. ಆವಾಗ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಕಟ್ಟಬೇಕು ಅಂತ ಅನಿಸ್ತಂತೆ ಅವರಿಗೆ, ಅಗಸ್ತ್ಯ ಮುನಿಗೆ. ಆದರೆ ಏನೋ ವಿಗ್ರಹ ಏನೋ ಸ್ವಲ್ಪ ಇದಾಗಿತ್ತು ಅಂತ ಅಲ್ಲಿ ಶಿವ ಪಾರ್ವತಿಯ ಟೆಂಪಲ್ಲೇ ಕಟ್ಟಬೇಕು ಅಂತ ಅನಿಸ್ತಂತೆ. ಹಾಗಾಗಿ ಶಿವ ಪಾರ್ವತಿಯ ಟೆಂಪಲ್ ಕಟ್ಟಿ ಮೇಲ್ಗಡೆ ಬೆಟ್ಟದ ಮಧ್ಯ ಈ ಗುಹೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಗುಹೆ ಒಳಗಡೆ ವೆಂಕಟೇಶ್ವರ ಸ್ವಾಮಿಯ ಟೆಂಪಲ್ ಬರುತ್ತೆ. ಈ ನೋಡಿ, ಇಲ್ಲಿ ನಂದಿ ಇದೆಯಲ್ಲ, ಈ ನಂದಿ ವರ್ಷದಲ್ಲಿ ಎಷ್ಟೋ ಬೆಳೆಯತ್ತಂತೆ. ಅದು ಸ್ವಲ್ಪ ಇದು ಬೆಳೀತಾ ಹೋಗುತ್ತಂತೆ. ಇದು ಅಗಸ್ತ್ಯ ಮುನಿಗಳು ಸ್ನಾನ ಮಾಡ್ತಿದ್ದಂತಹ ಒಂದು ಕೊಳ. ಅದು ಪುಷ್ಕರಣಿ. ಅದರ ನೀರನ್ನು ತಲೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಎಲ್ಲ ಹೋಗಿ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೋಡಿ. ಮೇಲೆ ನಾವು
ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಕೆಳಗೆ ಬಂದು ಆಮೇಲೆ ಅಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡಿದಂತಹ ಜಾಗ ಇದೆ. ಅದೆಲ್ಲ ಬೆಟ್ಟ ಹತ್ಕೊಂಡು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಿ ನೋಡಿಕೊಂಡು ನೋಡಿ ಸುತ್ತಲಿನ ಪ್ರಕೃತಿನೂ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಂಡು ನಾವು ನಂದ್ಯಾಲಕ್ಕೆ ಬಂದ್ವಿ. ಇದು ಮಹಾನಂದಿ ಟೆಂಪಲ್ಲು. ಇಲ್ಲಿ ಶಿವ ಪರಮಾತ್ಮನು ನಂದಿನ ಅವನ ವಾಹನವನ್ನಾಗಿ ಮಾಡಿಕೊಂಡಂತಹ ಜಾಗ ಅಂತೆ ಇದು. ಹಾಗಾಗಿ ಅಲ್ಲಿ ಮಹಾನಂದಿ ಟೆಂಪಲ್, ಶಿವ ಪಾರ್ವತಿ, ದೊಡ್ಡ ಶಿವನ ವಿಗ್ರಹ ಇದೆ. ವಿಗ್ರಹ ಅಲ್ಲ, ಶಿವಲಿಂಗ ಇದೆ. ಹಾಗೆ ಒಂದು ಮಹಾನಂದಿನೂ ಇದೆ. ಇದು ಸಿಮೆಂಟಲ್ಲಿ ಮಾಡಿರುವಂತಹ ದೊಡ್ಡ ಮಹಾನಂದಿ ಅಂತೆ. ಅದೆಲ್ಲ ನಾವು ಫಸ್ಟ್ ಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಶ್ರೀಶೈಲಕ್ಕೆ ಬಂದ್ವಿ. ಶ್ರೀಶೈಲ ಎಂಟ್ರಾಗೋ ಮೊದಲು ಶಿಖರ ದರ್ಶನ ಅಂತ ಒಂದು ಮೇಲೆ ಮೆಟ್ಲು ಹತ್ಕೊಂಡು ಹೋಗಿ ಒಂದು ಸಣ್ಣ ನಂದಿಯ 2 ಕಿವಿಯ ಮಧ್ಯದಿಂದ ಹೀಗೆ ನೋಡೋದ್ರಿಂದ ನಮಗೆ ಏನು ಹೇಳೋದು, ಶ್ರೀಶೈಲ ದೇವಸ್ಥಾನದ ಗೋಪುರಗಳು ಕಾಣುತ್ತೆ. ಅದನ್ನು ದರ್ಶನ ಫಸ್ಟ್ ಮಾಡಬೇಕಂತೆ. ಅದು ಮುಗಿಸ್ಕೊಂಡು ಸಾಕ್ಷಿ ಗಣಪತಿ ಅಂತ ಗಣಪತಿಯ ದರ್ಶನ ಮಾಡಬೇಕಂತೆ. ನಾವು ಬಂದಿದ್ದೇವೆ ಅನ್ನುವ ಸಾಕ್ಷಿ ಅಂತೆ. ಅದು ಮುಗಿಸ್ಕೊಂಡು ನೋಡಿ, ಇದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಆವಾಗ ಜಾತ್ರಾ ಮಹೋತ್ಸವ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲೂ ದೇವಸ್ಥಾನಗಳಲ್ಲಿ ಮೊಬೈಲ್ ಎಲ್ಲೋ ಇಲ್ಲವೇ ಇಲ್ಲ, ಹೊರಗಡೆ ಇಟ್ಟೇ ಹೋಗಬೇಕು. ಹಾಗಾಗಿ ಒಳಗಿಂದ ನಮಗೆ ಯಾವ ಚಿತ್ರೀಕರಣ ಮಾಡಲಿಕ್ಕೂ ಆಗೋದಿಲ್ಲ. ಇದು ಶ್ರೀಶೈಲದಲ್ಲಿ ಹೊರಗಡೆ ಇರುವಂತಹ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಜಾತ್ರಾ ಸಮಯ ಆಗಿತ್ತಲ್ಲ, ತುಂಬ ರಶ್ ಇತ್ತು. ಶಿವರಾತ್ರಿಯ ಸಮಯ ಆದ ಕಾರಣ ತುಂಬ ರಶ್ ಇತ್ತು. ನೋಡಿ, ಇದು ದೇವಸ್ಥಾನದ ಚಿತ್ರಣ. ಹಾಗೆ ನೋಡಿ ಜನಜಂಗಳಿ ಎಷ್ಟಿದೆ ಅಂದರೆ ಜಾತ್ರೆಲ್ಲೂ ಇರಲ್ಲ ಆ ಥರ ರಶ್ಶು. ನೋಡಿ, ಎಲ್ಲ ಜಾತ್ರೆಗಳಲ್ಲಿ ಹೇಗೆ ಬರುತ್ತೆ ಹಾಗೆ ಎಲ್ಲ ಸರ, ಬಳೆ, ತೋರಣ ಈ ಥರದ್ದು ತುಂಬಿಕೊಂಡಿತ್ತು. ಜನರು ವ್ಯಾಪಾರ ಮಾಡುವವರೇನು, ಪರ್ಚೇಸ್ ಮಾಡುವವರೇನು, ಎಲ್ಲ ಒಂಥರ ಖುಷಿಯ ಸಮಯ ಅಲ್ವ ಇವೆಲ್ಲ. ನಾವಂತೂ ನಮ್ಮ ಇಡೀ ಬಸ್ ಗ್ರೂಪಿನವರು ಒಂದು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟಿಷ್ಟಲ್ಲ, ಎಲ್ಲ ಕಡೆಯಲ್ಲೂ ಹಾಗೆ ಎಂಜಾಯ್ ಮಾಡ್ತಾನೇ ಇದ್ವಿ ನಾವು. ಹೀಗೆ ಇದೆಲ್ಲ ನಮ್ಮ 2ನೇ ದಿನದ ತಿರುಗಾಟದ ಕತೆ ನಾನು ನಿಮಗೆಲ್ಲ ಹೇಳಿದೆ. ಆಮೇಲೆ ನಾವು 3ನೇ ದಿವಸ ಹೊರಟು ವಿಜಯವಾಡಕ್ಕೆ ತಲುಪ್ತೇವೆ. ವಿಜಯವಾಡದಲ್ಲಿ ಇದೆಲ್ಲ ನಾನು ಜಾತ್ರೆ ತೋರಿಸ್ತಾ ಇರೋದು ನಿಮಗೆ. ಎಲ್ಲಿ ಅಂದರೆ ಶ್ರೀಶೈಲದ್ದು. ನೆಕ್ಸ್ಟ್ ಡೇ ಅಲ್ಲೇ ನಾವು ಹಾಲ್ಟ್ ಮಾಡ್ತೇವೆ. ನೆಕ್ಸ್ಟ್ ಡೇ ನಾವು ನೋಡಿ ವಿಜಯವಾಡಕ್ಕೆ ಹೋಗುವಾಗ ದಾರಿ ಮೇಲೆ ನಾವು ಬೇರೆ ಬೇರೆ ದೇವಸ್ಥಾನಗಳನ್ನು ನೋಡ್ತಾ ಹೋದ್ವಿ. ಇದು ಪಾನಕ ನರಸಿಂಹ ಅಂತ ದೇವಸ್ಥಾನ. ಅಲ್ಲಿ ನರಸಿಂಹನ ಬಾಯಲ್ಲಿ ಪಾನಕ ಹಾಕಿದರೆ ಘಟ 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 ಅಂತ ಕುಡಿಯುವ ಶಬ್ದ ಬರುತ್ತಂತೆ. ತುಂಬ ಫೇಮಸ್ ಅದು. ಅದು ನೋಡಿಕೊಂಡು ನಾವಲ್ಲಿಂದ ಕನಕದುರ್ಗ ಟೆಂಪಲ್ಲಿಗೆ ಹೋಗ್ತೇವೆ. ಎಲ್ಲಿ ಅಂದರೆ ವಿಜಯವಾಡದಲ್ಲಿ. ತುಂಬ ಚೆನ್ನಾಗಿತ್ತದು. ಒಂದು ಕಡೆಯೂ ನಮಗೆ ಮೊಬೈಲ್ ತೊಗೊಂಡು ಹೋಗಲಿಕ್ಕಿಲ್ಲ. ಇವೆಲ್ಲ ನೋಡಬೇಕಾದಂತಹ ದೇವಾಲಯಗಳಾಯಿತಾ, ತುಂಬ ಚೆನ್ನಾಗಿದೆ. ಇದು ಕನಕದುರ್ಗ ಟೆಂಪಲ್ಲು ತುಂಬ ಚೆನ್ನಾಗಿದೆ. ದೇವಿಯ ವಿಗ್ರಹನೂ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಇದೆ, ಹತ್ಕೊಂಡು ಹೋಗಬೇಕು. ಲಿಫ್ಟ್ ಇದೆ. ಲಿಫ್ಟಲ್ಲಿ ಹೋಗಿ ಈ ಕಡೆ ಇನ್ನೊಂದು ಶಿವನ ದೇವಸ್ಥಾನ ಇದೆ. ಆ ಕಡೆ ಕನಕದುರ್ಗ ದೇವಿ ನೋಡಿಕೊಂಡು ಆ ಶಿವನ ದೇವಸ್ಥಾನ ನೋಡಿಕೊಂಡು ಕೆಳಗಿಳಿದು ಬರ್ತೇವೆ. ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುವಂತಹ ದರ್ಶನ, ಎಲ್ಲ ದೇವರ ದರ್ಶನ ತುಂಬ ಚೆನ್ನಾಗಿತ್ತು. ಆಮೇಲೆ ಅದರ ಮರುದಿವಸ ಬೆಳಿಗ್ಗೆ ನಾವು ಹೊರಟು ಅಲ್ಲಿಂದ, ಇದು ಚಿಕ್ಕ ತಿರುಪತಿ, ಇದಕ್ಕೆ ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ. ಅಲ್ಲಿ ನಾವು 2 ವೆಂಕಟೇಶ್ವರ ಸ್ವಾಮಿ ನೋಡ್ತೇವೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅದನ್ನು ವರ್ಣನೆ ಮಾಡಲಿಕ್ಕೆ ನನ್ನ ಬಾಯಲ್ಲಿ ಶಬ್ದಗಳೇ ಇಲ್ಲ. 2 ವೆಂಕಟೇಶ್ವರನ ವಿಗ್ರಹಗಳು ಮುಂದೆ ಹಿಂದೆ ಇದೆ. ನೋಡೋಕ್ಕೆ ತುಂಬ ಚಂದ. ಅದು ನೋಡಿಕೊಂಡು ಇದು ವಿಜಯವಾಡದಿಂದ ಹೊರಟು ನಾವು ನೋಡಿರುವಂಥದ್ದು. ಅಲ್ಲಿಂದ ನಾವು ಪೆನುಗೊಂಡ ಅಂತ ಅಲ್ಲಿ ವಾಸವಿ ದೇವಾಲಯ ನೋಡೋಕ್ಕೆ ಹೋಗ್ತೇವೆ. ತುಂಬ ಚೆನ್ನಾಗಿತ್ತು ಈ ದೇವಾಲಯವು ಅಷ್ಟೇ. ವಾಸವಿ ದೇವಾಲಯ ನೋಡಿಕೊಂಡು ಇನ್ನೊಂದು ಹೊಸದಾಗಿ ಅಲ್ಲಿ ಒಂದು ವಾಸವಿ ವಿಗ್ರಹ ಒಂದು ತುಂಬ ದೊಡ್ಡದು ಒಂದು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದನ್ನು ಹೋದವರು ಯಾರೂ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿರುವಂತಹ ವಿಗ್ರಹ. ಹೊರಗಡೆ ನೋಡಿ ಒಂದು ಆ ಥರ ವಿಗ್ರಹ ಇದೆ. ಈ ದೊಡ್ಡ ದೇವಾಲಯ ಥರ ಕಟ್ಟಿದಾರಲ್ಲ, ಅದರ ಒಳಗಡೆ ತುಂಬ ಎತ್ತರದ ವಾಸವಿ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ನೋಡಿಕೊಂಡು ಅದರ ಪಕ್ಕದಲ್ಲಿಯೇ ಎಲ್ಲ ಜ್ಯೋತಿರ್ಲಿಂಗಗಳು, ಅಷ್ಟೂ 12 ಜ್ಯೋತಿರ್ಲಿಂಗಗಳ ವಿಗ್ರಹಗಳಿಗೆ ನಮಗೆ ಅಭಿಷೇಕ ಮಾಡಿ ಬರೋಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಶ್ರೀಶೈಲದಿಂದ ಹೊರಟು ವಿಜಯವಾಡಕ್ಕೆ ಬರುವಾಗ ನಾವು ಮಧ್ಯದಲ್ಲಿ ಪಾನಕ ನರಸಿಂಹ ಮಂಗಳಗಿರಿ ಅಂತ ಜಾಗ, ಅದು ಅಲ್ಲಿ ನೋಡ್ಕೊಂಡು ಬರ್ತೀವಲ್ಲ. ಮಂಗಳಗಿರಿ ಕಾಟನ್ ಸಾರಿಗಳು ತುಂಬ ಫೇಮಸ್ಸು. ಬೇಕಾದವರಲ್ಲಿ ವಿಜಯವಾಡದಲ್ಲಿ ಪರ್ಚೇಸ್ ಮಾಡ್ಬೋದು. ಅಲ್ಲಿಂದ ಅದೇ ಪಾನಕ ನರಸಿಂಹ ದೇವಾಲಯದಲ್ಲಿ ನೋಡಿ, ಇದು ಪಾನಕ ನರಸಿಂಹ ದೇವಾಲಯದ ಚಿತ್ರಣ. ಹೀಗೆ ತುಂಬ ಚೆನ್ನಾಗಿತ್ತು ಎಲ್ಲವೂ. ಅವುಗಳನ್ನೆಲ್ಲ ನಾನು ನಿಮಗೆ ಹೇಳೋದ್ರಿಂದ ಹೋಗೋರಿಗೆ ಉಪಯೋಗ ಆಗತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹೇಗೆ ಅನಿಸ್ತು ನಿಮಗೆ? ಮುಂದಿನ ನನ್ನ ಟ್ರಿಪ್ಪಿದ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಇವೆಲ್ಲ ಆಂಧ್ರದಲ್ಲಿ ನಾವು ನೋಡಿರುವಂತಹ ಜಾಗಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ.